ಭಗವದ್ಗೀತೆಯ ಪ್ರಯೋಜನ ಏನು? ಭಗವದ್ಗೀತೆಯ ಪ್ರಯೋಜನ ಏನಲ್ಲ ಅಂತ ನಾವು ಈ ಕ್ವೆಶ್ಚನ್ ಅನ್ನ ರೀಡಿಫೈನ್ ಮಾಡ್ಬೋದು. ಯಾಕಂದ್ರೆ ಯಾವುದೇ ಪ್ರಶ್ನೆ ಆಗಲಿ, ಇಡೀ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಯಾವುದೇ ಮನುಷ್ಯನಿಗೆ ಎಂತಹ ಪ್ರಶ್ನೆ ಇದ್ರೂ ಕೂಡ ಅದಕ್ಕೆ ಉತ್ತರ ಭಗವದ್ಗೀತೆಯಲ್ಲಿ ಸಿಗುತ್ತೆ. ಯಾಕಂದ್ರೆ ಇವತ್ತು ನಾವಷ್ಟೇ ಅಲ್ಲ, ಭಾರತದವರಷ್ಟೇ ಅಲ್ಲ, ಎಲ್ಲ ದೇಶಗಳವರು ಕೂಡ ಭಗವದ್ಗೀತೆಯನ್ನ ಓದ್ತಿದ್ದಾರೆ. ಈಗ ನಮ್ಮ ದೇಶಕ್ಕೆ ಯಾರು ಫಾರಿನ್ ಇಂದ ಬಂದ್ರೆ ಮುಂಚೆ ನಮ್ಮ ದೇಶದಲ್ಲಿ ತಾಜ್ ಮಹಲ್ ಅನ್ನ ಕೊಟ್ಟು ಕಳ್ಸೋರು, ನಮ್ಮ ಇಂಡಿಯಾದ ಒಂದು ನೆನಪಾಗಿ. ಆದ್ರೆ ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಅವರ ದೇಶದಲ್ಲಿ ಯಾವ ಭಾಷೆ ಪ್ರಚಲಿತದಲ್ಲಿದೆಯೋ ಅದೇ ಭಾಷೆಯಲ್ಲಿ ಭಗವದ್ಗೀತೆಯನ್ನ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಇಡೀ ಮನುಕುಲಕ್ಕೆ ಹೆಲ್ಪ್ ಮಾಡುವಂಥದ್ದು ಭಗವದ್ಗೀತೆ. ಹಾಗಾಗಿ ನೀವು ಯಾವ ಭಾವದಿಂದ ಭಗವದ್ಗೀತೆ ಓದ್ತೀರಾ ಆ ಭಾವದಿಂದ ನಿಮ್ಮ ಜೊತೆ ಡೈರೆಕ್ಟ್ ಆಗಿ ಭಗವದ್ಗೀತೆ ಕಮ್ಯುನಿಕೇಟ್ ಮಾಡುತ್ತೆ. ನೀವು ಇವಾಗ ಕೃಷ್ಣನ ಜೊತೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡದೇ ಇರ್ಬೋದು, ಆದ್ರೆ ಭಗವದ್ಗೀತೆ ಮುಖಾಂತರ ಕೃಷ್ಣನ ಜೊತೆ ನೀವು ಕನೆಕ್ಟ್ ಆಗ್ಬೋದು, ಕಮ್ಯುನಿಕೇಟ್ ಮಾಡ್ಬೋದು. ಹಾಗಾಗಿ ನೀವು ಯಾವುದೇ ಪ್ರಶ್ನೆಯನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ಭಗವದ್ಗೀತೆಯನ್ನು ಓದೋಕೆ ಶುರು ಮಾಡಿದ್ರೆ ಅದೇ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಹಾಗೆ ಭಗವದ್ಗೀತೆ ನಿಮಗೆ ಉಪಯೋಗ ಆಗುತ್ತೆ.